ಹೋಟೆಲೆಲ್ಲ ಕೊಡುವಂಥ ಶಾವಿಗೆ ತುಂಬಾ ಟೇಸ್ಟಿಯಾಗಿರುತ್ತೆ. ಅದು ನೋಡೋಕೆ ತುಂಬ ಪ್ಲೈನ್ ಆಗಿದ್ರೂ ಕೂಡ ಅದ್ರಲ್ಲಿ ಫ್ಲೇವರ್ಸ್ ಅಷ್ಟು ಚೆನ್ನಾಗಿ ತುಂಬ ಚೆನ್ನಾಗಿ ಬ್ಲೆಂಡ್ ಆಗಿರುತ್ತೆ. ಸೊ ಇವತ್ತು ಆ ಥರ ಹೋಟೆಲ್ ಸ್ಟೈಲ್ ಶಾವಿಗೆ ಬಾತು ಮನೆಯಲ್ಲೇ ಹೆಂಗೆ ಮಾಡೋದು ತುಂಬ ರುಚಿಯಾಗಿರುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ. ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 3ರಿಂದ 4 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಜೀರಿಗೆ ಇಷ್ಟನ್ನು ಹಾಕಿ ಅದನ್ನು ಸ್ವಲ್ಪ ತರ್ತರಿಯಾಗಿ ಚೆನ್ನಾಗಿ ರುಬ್ಕೊಂಡ್ಬಿಡೋಣ. ಮತ್ತು ಶಾವಿಗೆನ ಇದರಲ್ಲಿ ಮೇಯ್ನ್ ಪಾಯಿಂಟೇ ಬಂದ್ಬಿಟ್ಟು ಒಂದು ಚೆನ್ನಾಗಿ ಕುದೀತಾ ಇರುವಂಥ ನೀರಲ್ಲಿ 1ರಿಂದ 2 ನಿಮಿಷ ಹಾಕ್ಬಿಟ್ಟು ತಕ್ಷಣ ಶಾವಿಗೆನ ತೆಗ್ದು ಸಪ್ರೇಟಾಗಿ ಇಟ್ಬಿಟ್ಟು ನಾವು ಸಪ್ರೇಟಾಗಿ ಇಟ್ಟರೆ ಅದು ನಮಗೆ ತುಂಬ ಚೆನ್ನಾಗಿ ಉಡಿಯಾಗಿ ಬರುತ್ತೆ. ಇವಾಗ ಒಗ್ಗರಣೆ ಹಾಕೊಳ್ಳೋಣ. ಒಂದು 4ರಿಂದ 5 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ, ಸ್ವಲ್ಪ ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ ಎಲ್ಲ ಸ್ವಲ್ಪ ಒಂದು 4 ಗೋಡಂಬಿ ಮತ್ತು ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ದೊಡ್ಡದು 1-2, ಸ್ವಲ್ಪ ಕರಿಬೇವು ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಬಿಟ್ಟು ನಾವು ಪೇಸ್ಟ್ ಏನು ರೆಡಿ ಮಾಡಿರ್ತೀವಲ್ಲ ಅದು, ಮತ್ತು ಸ್ವಲ್ಪ ತೆಂಗಿನಕಾಯಿ, ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿ ಚೆನ್ನಾಗಿ ರುಬ್ಬಿಟ್ಟು ನೀರೆಲ್ಲ ಏನೂ ಹಾಕ್ದಿರ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ ತೆಂಗಿನಕಾಯಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಬೇಕು ಅನ್ನೋಷ್ಟು ಉಪ್ಪು ಹಾಕ್ಬಿಟ್ಟು ನಾವು ಆ ಶಾವಿಗೆ ನಾವೇನು 1ರಿಂದ 2 ನಿಮಿಷ ನೀರಲ್ಲಿ ಚೆನ್ನಾಗಿ ಬೇಯಿಸಿ ಎತ್ತಿಟ್ಟಿರ್ತೀವಲ್ವ ಸಪ್ರೇಟಾಗಿ, ಅದನ್ನು ಹಾಕ್ಬಿಟ್ಟು ಲಾಸ್ಟಲ್ಲಿ ಒಂದು ನಿಂಬೆಹಣ್ಣು ಚೆನ್ನಾಗಿ ಈ ಥರ ರಸ ಹಿಂಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸೂಪರಾಗಿರೋವಂಥ ಉಡುಪಿ ಹೋಟ್ಲೆಲ್ಲ ಮಾಡುವಂಥ ಶಾವಿಗೆ ಬಾತು ರೆಡಿ. ಇದಕ್ಕೆ ತೆಂಗಿನಕಾಯಿ ಚಟ್ನಿ ಸೂಪರಾಗಿರುತ್ತೆ.